ನಾರಾಯಣ ಗುರು ವಿಚಾರ ವೇದಿಕೆ ಈ ಒಂದು ಕಾರ್ಯಕ್ರಮ ಗುರುಗಳಿಗೆ ಜಯಂತಿಯ ಪ್ರಯುಕ್ತ ಗೌರವವನ್ನು ಸಲ್ಲಿಸುವ ಒಂದು ಆತ್ಮೀಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಂದು ವೈಶಿಷ್ಟ್ಯಪೂರ್ಣ ವಿಶೇಷ ಅತಿಥಿಗಳು ಇದ್ದಾರೆ, ಸಮಾಜದ ತ್ಯಾಗಜೀವಿಗಳು ಇದ್ದಾರೆ. ಒಂದು ಅರ್ಥವತ್ತಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಎರಡು ವಿಚಾರಗಳನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿರಂತರ ಓಡಾಟದಿಂದ ಅನಾರೋಗ್ಯ ಪೀಡಿತನಾಗಿದ್ದೇನೆ, ಆದ್ದರಿಂದ ಹೆಚ್ಚು ಮಾತಾಡುವ ಅವಕಾಶ ಇಲ್ಲ. ಮೇಲ್ವರ್ಗದ ಹುಡುಗನಾಗಿದ್ದಂತ ನೀವು ಅರಿವಿಪುರ ಕ್ಷೇತ್ರ ಸಂದರ್ಶನ ಮಾಡಿದವರಿಗೆ ಎದುರುಗಡೆ ನದಿ ಇದೆ. ನದಿಯ ಆಚೆ ಬದಿಯಲ್ಲಿ ಒಂದು ಮೇಲ್ವರ್ಗದ ಮನೆ ಇವತ್ತಿಗೂ ಇದೆ. ಆ ಬಡ ಮೇಲ್ವರ್ಗದ ಕುಟುಂಬದ ಮಗು ನಾರಾಯಣ ಗುರುಗಳ ಎಂಜಲು ತಿಂದಿತ್ತು ಎಂಬ ಏಕಮಾತ್ರ ಕಾರಣಕ್ಕೆ ಆ ಮಗುವನ್ನು ಅವರ ಕುಟುಂಬದಿಂದ ಜಾತಿಯಿಂದ ಹೊರಗೆ ಹಾಕಿದ ಆ 11 ವರ್ಷದ ಮಗುವನ್ನು ನಾರಾಯಣ ಗುರುಗಳು ಸಾಕಿ ಸಂಸ್ಕೃತದ ಮಹಾಪಂಡಿತರನ್ನಾಗಿ ಮಾಡಿ ಮುಂದೆ ನಾರಾಯಣ ಗುರುಗಳ ಪ್ರಥಮ ಶಿಷ್ಯ ಶಿವಲಿಂಗ ದಾಸ ಸ್ವಾಮಿಗಳಾಗ್ತಾರೆ. ಅವರು ಗುರುಗಳು ಎಲ್ಲಿ ಹೋಗುವಾಗಲೂ ಅವರೊಟ್ಟಿಗೆ ನಿರಂತರ ಅವರೊಟ್ಟಿಗೆ ಹೋಗ್ತಿದ್ದಂಥ ಸ್ವಾಮೀಜಿ ಶಿವಲಿಂಗದಾಸ ಸ್ವಾಮಿಗಳು. ಅವರಿಗೆ ನೀವು ಚಂಬಳಂದಿಯಿಂದ ಅರಿವಿಪುರಕ್ಕೆ ಹೋಗುವ ತ್ರಿವೇಂದ್ರಮ್ಮನ ಸಿಟಿಯ ಒಂದು ಭಾಗದಲ್ಲಿ ಹೈವೇ ಹತ್ತಿರ ಮಣ್ಣಂತಲ ದೇವಿ ಕ್ಷೇತ್ರ ಇದೆ. ಅರಿವಿಪುರದ ನಂತರ 2ನೇ ಕ್ಷೇತ್ರ ನಿರ್ಮಾಣ ಮಾಡಿದ್ದು ಮಣ್ಣಂತಲ ದೇವಿ ಕ್ಷೇತ್ರ. ಆ ದೇವಿ ಕ್ಷೇತ್ರದ ಅಲ್ಲಿ ವಾಮಾಚಾರದ ಪೂಜೆ ನಡೆಯುತ್ತಿತ್ತು. ಅಲ್ಲಿಯ ಭಕ್ತರಿಗೆ ನಾರಾಯಣ ಗುರುಗಳ ಪ್ರಭಾವ ಇದರಿಂದ ನಮಗೆ ಇನ್ನು ವಾಮಾಚಾರ ಬೇಡ, ನಾವು ಸಾತ್ವಿಕ ಪೂಜೆ ಮಾಡ್ತೇವೆಲ್ಲ ತೆಗಿಬೇಕು ಅಂತ. ನಾರಾಯಣ ಗುರುಗಳು ಹೋಗಿ ಇದನ್ನು ತೆಗೀರಿ ಅಂತ ಹೇಳುವಾಗ ಯಾರಿಗೂ ಧೈರ್ಯ ಬರೋದಿಲ್ಲ. ಏನು ನಮ್ಮಲ್ಲಿ ಎಲ್ಲ ಮಾರಿಗುಡಿ ಅಂತ ಹೇಳ್ತೇವೆ ಅಂಥದ್ದು. ಅದಕ್ಕೆ ನಾರಾಯಣ ಗುರುಗಳೇ ಅದನ್ನು ಎಡದ ಕೈಯಿಂದ ತೆಗೆದು ಆಚೆ ಇಡ್ತಾರೆ. ಮತ್ತೆ ಕ್ಷೇತ್ರ ನಿರ್ಮಾಣಕ್ಕೆ ಅಡಿಪಾಯ ಹಾಕ್ತಾರೆ, ಭೂಮಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಆಗ್ತದೆ. ಆಗ ಒಂದಲ್ಲಿ ದಿನ ಬಂದು ಹಾವು ಕೂತ್ಕೊಳ್ಳಿ ಇದಿರ್ತಿತ್ತು. ಆಗ ಇದನ್ನು ಕಂಡ ಭಯಪಟ್ಟ ಬಾಲಕ ಶಿವಲಿಂಗದಾಸ ಸ್ವಾಮಿಗಳು ಗುರುಗಳ ಹತ್ರ ಹೇಳ್ತಾರೆ, ಅಲ್ಲಿ ದಿನ ಹಾವು ಬರ್ತದೆ, ನನಗೆ ಭಯ ಆಗ್ತದೆ ಅಂತ. ಗುರುಗಳಲ್ಲಿ ಒಂದು 3 ತಿಂಗಳಲ್ಲಿ ವಾಸವಾಗ್ತಿತ್ತು. ಆಗ ಗುರುಗಳು ಅವನಿಗೆ ಹೇಳ್ತಾರೆ, ನೀನು ಹೇಳು, ಅದಕ್ಕೆ ನಿನ್ನ ಜಾಗ ಅಲ್ಲ ಇದು, ನೀನು ಬೇರೆ ಕಡೆ ಹೋಗು ಅಂತ ಹೇಳಿದ್ರು. ಅಯ್ಯೋ, ನಾನು ಹೇಳಿದ್ರೆ ಅದು ಹೋಗ್ತದ? ನೀವು ಹೇಳಿದ್ರೆ ಹೋಗ್ಬೋದು, ನಾನು ಹೇಳಿದ್ರೆ ಹೋಗ್ತದ ಅಂತ. ಹಾಗಾದ್ರೆ ನಾನು ಹೇಳಿದೆ ಅಂತ ಹೇಳು ಅಂತ. ಆಗ ಗುರುಗಳ ಮಾತಿಗೆ ಗೌರವ ಕೊಟ್ಟು ಆ ಬಾಲಕ ಹೋಗಿ ಹಾವಿನ ಹತ್ರ ಹೇಳ್ತಾನೆ, ಎದುರು ನಿಂತು, ಇದು ನಿನ್ನ ಜಾಗ ಅಲ್ಲ, ನೀನು ಇಲ್ಲಿಂದ ಹೋಗ್ಬೇಕಂತೆ ಗುರುಗಳು ಹೇಳಿದ್ದಾರೆ. ಅಷ್ಟು ಹೇಳುವಾಗ ಹಾವು ಅಲ್ಲಿಂದ ಹೋಗ್ತದೆ, ಮತ್ತೆ ಬರಲಿಲ್ಲ. ಇದನ್ನು ಯಾಕೆ ಇಲ್ಲಿ ಉಲ್ಲೇಖಿಸಿದಂತೆ, ಆ ಬಾಲಕನಿಗೆ ಗುರುಗಳ ಮಾತಿನ ಮೇಲಿದ್ದ ಶ್ರದ್ಧೆ, ಭಕ್ತಿ, ವಿಶ್ವಾಸ ಇವತ್ತು ನಮಗೆಷ್ಟು ಇದೆ ಅಂತ ನಾವು ಅವಲೋಕಿಸಬೇಕು. ನಾವು ನಾರಾಯಣ ಗುರುಗಳ ಹೆಸರನ್ನು ಹೇಳುತ್ತೇವೆ, ನಾರಾಯಣ ಗುರುಗಳ ಬಗ್ಗೆ ಒಂದಷ್ಟು ಚಿಂತನೆಗಳನ್ನು ಮಾಡ್ತೇವೆ, ಸಭೆ ಸಮಾರಂಭಗಳನ್ನು ಮಾಡುತ್ತೇವೆ. ನಮ್ಮ ಜೀವಿತದಲ್ಲಿ ನಾರಾಯಣ ಗುರುಗಳನ್ನು ಎಷ್ಟು ಅವರ ಸಂದೇಶವನ್ನು ನಮ್ಮ ಜೀವಿತದಲ್ಲಿ ಎಷ್ಟು ಅಳವಡಿಸಿಕೊಂಡಿದ್ದೇವೆ ಎಂಬುದು ನಾವು ಚಿಂತಿಸಬೇಕಾಗಿದೆ.
ಕೇರಳದ ಗುರುಗಳ ಸಮಕಾಲೀನರು, ಅತ್ಯಂತ ಒಬ್ಬ ಪವಾಡ ಪುರುಷ ಅಂತ ಹೇಳ್ಬೋದು, ಚಟ್ಟಂಬಿ ಸ್ವಾಮಿಗಳು. ಅವರ ಅಂತ್ಯ ಆಗ್ತಾ ಇದೆ. ಇನ್ನೇನು ವಯೋವೃದ್ಧಾವಸ್ಥೆಯಲ್ಲಿರುವಾಗ ನಾರಾಯಣ ಗುರುಗಳು ಅವರ ಅಂತಿಮ ಸಮಾಧಿಯಾಗುವ ಕೆಲವೇ ದಿವಸಗಳ ಮೊದಲು ಒಂದು ಕಾಣಲಿಕ್ಕೆ ಹೋಗ್ತಾರೆ. ಹೋಗಿ ಅಲ್ಲೆಲ್ಲ ಮಾತಾಡಿ ಮಧ್ಯಾಹ್ನದ ಭಿಕ್ಷೆಯಾಗಿ ಹೊರಡ್ತಾರೆ. ಹೊರಡುವಾಗ ಅಲ್ಲಿದ್ದವರಿಗೆ ಚಟ್ಟಂಬಿ ಸ್ವಾಮಿಗಳು ತನ್ನ ಅಂತ್ಯ ದಿನಗಳನ್ನು ಕಾಣುವ ಆ ಕಾಲಘಟ್ಟದಲ್ಲಿ ಚಟ್ಟಂಬಿ ಸ್ವಾಮಿಗಳು ಮಾತು ಹೇಳ್ತಾರೆ, ಇದು ನಾರಾಯಣ ಗುರು ಅಲ್ಲ, ನಾರಾಯಣ ಸಾಗರ ಅಂತ. ಮುಂದೆ ಪ್ರಪಂಚದಲ್ಲಿ ಈ ಮನುಷ್ಯನ ಸಿದ್ಧಾಂತ, ಈ ಮನುಷ್ಯನ ಭಕ್ತವರಿಂದ ವಿಶ್ವಾದ್ಯಂತ ಹೊರಡ್ತದೆ. ಇವನಿಗೆ, ಈ ಮನುಷ್ಯನಿಗೆ, ಈ ಸನ್ಯಾಸಿಗೆ ಒಳ್ಳೆಯ ಗೌರವ ಸಿಗ್ತದೆ ಅಂತ. ಆವಾಗ 100 ವರ್ಷದ ಹಿಂದೆ ಚಟ್ಟಂಬಿ ಸ್ವಾಮಿಗಳು ಹೇಳಿದ ಮಾತು ಇವತ್ತು ಅದು ಸಾಕಾರಗೊಳ್ಳುತ್ತಾ ಇದೆ. ನಾರಾಯಣ ಗುರುಗಳ ಹೆಸರಿನಲ್ಲಿ ಸಂಘಗಳು, ಸಂಸ್ಥೆಗಳು ಹುಟ್ಟುತ್ತವೆ. ಇದನ್ನು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು. ನಾರಾಯಣ ಗುರುಗಳ ಆ ತ್ಯಾಗಮಯ ಜೀವಿತ ನಮ್ಮಲ್ಲಿ ಸ್ವಲ್ಪ ಅದು. ನಾರಾಯಣ ಗುರುಗಳು ಹೇಳಿದ್ದಾರೆ, ನಿನ್ನ ಸಮಯದಲ್ಲಿ ಅಲ್ಪ ಸಮಯವನ್ನು, ನಿಮ್ಮ ಸಂಪತ್ತಿನ ಸ್ವಲ್ಪ ಭಾಗವನ್ನು ಸಮಾಜದ ಏಳಿಗೆಗಾಗಿ, ಸಮಾಜದ ಅಭ್ಯುದಯಕ್ಕಾಗಿ ವ್ಯಯಿಸುವಂತ. ನಾವು ಏನಾದರೂ ಬೆಂಗಳೂರಿನಲ್ಲಿ ಕೇಳುವಾಗ ಫಂಕ್ಷನ್ಗೆ ಬನ್ನಿ ಅಂತ ಹೇಳಿದ್ರೆ ನಮಗೆ ರಜೆ, ನಾವು ನಾಳ್ದು ಅಲ್ಲಿ ಟೂರಿಗೆ ಹೋಗ್ತೇವೆ, ಇಲ್ಲಿ ಆ ಫಂಕ್ಷನ್ಗೆ ಹೋಗ್ತೇವೆ. ಅಲ್ಲ, ನಾವು ಎಲ್ಲಿಂದ ಬಂದಿದ್ದೇವೆ, ಯಾವ ರೀತಿ ಬೆಳೆದಿದ್ದೇವೆ ಎಂಬುದು ನಮ್ಮ ಮಕ್ಕಳಿಗೆ ತಿಳಿ ಹೇಳಿ, ನಮ್ಮ ಸಮಾಜಕ್ಕೆ ನಾವು ಕೊಡಬೇಕಾದ ಕೊಡುಗೆ ಏನು ಎಂಬುದನ್ನು ನಾವು ತಿಳಿಸಿಕೊಟ್ಟು. ಈಗಿನ ಜನರೇಷನ್ಗೆ ಗೊತ್ತಿಲ್ಲ ನಾವು ಯಾವ ಸಂಕಷ್ಟದ ಹಾದಿಯನ್ನು ತುಳಿದು ಬಂದಿದ್ದೇವೆ, ನಮ್ಮ ಹಿರಿಯರು ಪಟ್ಟ ಕಷ್ಟ ಏನು, ನಾವು ಎಲ್ಲಿ ದಾರಿ ತಪ್ತಾ ಇದ್ದೇವೆ. ನಾನು ಒಂದು ವಿಚಾರ ನಿಮ್ಮ ಮುಂದೆ ಇರ್ತೇನೆ. ಸುಮಾರು 11 ಗಂಟೆ ರಾತ್ರಿ, 11:20 ಗಂಟೆ ರಾತ್ರಿಗೆ ನನಗೆ ಶಿವಮೊಗ್ಗದಿಂದ ಒಂದು ಫೋನ್ ಬರ್ತದೆ. ಸ್ವಾಮೀಜಿ, 2 ಹೆಣ್ಣು ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ನೀವು ಸಹಕರಿಸ್ತೀರಾ ಅಂತ. ಜೀವ ಹೋಗುವ ಪ್ರಸಂಗ. ಹಾಗೆ ಹೇಳಿದೆ, ಸಮಾಜಕ್ಕಾಗಿ ಈ ಜೀವಿತ ಮುಡಿಪಾಗಿಟ್ಟಿದ್ದೇನೆ, ಏನೇ ಬರಲಿ ಕರ್ಕೊಂಡು ಬನ್ನಿ. ಅನ್ಯ ಕೋಮಿನವರು ಈ ಮಕ್ಕಳನ್ನು ಕಿಡ್ನಾಪ್ ಮಾಡಿದ್ರು. ಅವರ ಮನೆಗೆ ಹೊಕ್ಕಿ ಅಲ್ಲಿಂದ ಮಕ್ಕಳನ್ನು ತಂದು ಕಾರ್ಕಳ ನಮ್ಮ ಶಾಲೆಯಲ್ಲಿ 2 ವರ್ಷ PUC ವಿದ್ಯಾಭ್ಯಾಸ ಕೊಟ್ಟು ಈಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಈ ಧೈರ್ಯ ಆ ಶಿವಗಿರಿಯಲ್ಲಿ 22 ವರ್ಷ ಇದ್ದ ಆ ಗುರುಗಳ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡ ಕಾರಣ ಬಂತು. ಜೀವಿತದಲ್ಲಿ ನಮ್ಮ ಹತ್ರ ಕೆಲವರು ಕೇಳ್ತಾರೆ, ಸ್ವಾಮೀಜಿ ನಿಮ್ಮ ಬಯೋಡಾಟಾ ಕೊಡಿ. ಅದಕ್ಕೆ ನಾನೇ ಹೇಳಿಕೊಂಡು, ನಾನು ಆಣೆಯನ್ನು ಹಿಡಿಯಲಿಲ್ಲ, ಹುಲಿಯನ್ನು ಕೊಂದಿಲ್ಲ, 4 ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದ್ದೇನೆ ಅಷ್ಟೇ ಹೇಳಿದರೆ ಸಾಕು. ಹಾಗೆ ನಾವೇನು ಮಾಡಿದ್ದೇವೆ, ನಾವೇನು ಪಡ್ಕೊಂಡಿದ್ದೇವೆ ಅದೆಲ್ಲ ಮುಖ್ಯ. ನಾವೇನು ಸಮಾಜಕ್ಕೆ ಕೊಟ್ಟಿದ್ದೇವೆ ಎಂಬುದರ ಬಗ್ಗೆ ಒಂದಿಷ್ಟು ಕಾಳಜಿ. ನನಗೆ ಇದೇ ಬೆಂಗಳೂರಿನಲ್ಲಿ ಒಬ್ಬರು ಸುಮಾರು 36 ಮಕ್ಕಳಿಗೆ ಇಂಜಿನಿಯರಿಂಗ್ ಫೀಸ್ ಕಟ್ಟಿದ್ದಾರೆ. 5,000 10,000 ಅಲ್ಲ,
3, 4, 5, 6 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಫೀಸ್, ಎಲ್ಲ 4 ವರ್ಷದ ಫೀಸನ್ನು ಕಟ್ಟಿದ್ದೇನೆ. ನನ್ನ ಕ್ಯಾರೆಕ್ಟರ್ನಲ್ಲಿ ಅದು 2 ಮಕ್ಕಳಿಗೂ ಬಿಡಿಸಿದ್ದೆ. ಅವರು ಮದುವೆಗೆ ಕಾಗದ ಕೊಡ್ಲಿಕ್ಕೆ ಹೋದರು. ದೊಡ್ಡವಳು ಇಂಜಿನಿಯರ್, ಎರಡನೇವಳು ಡಾಕ್ಟರ್. ಆಗ ಅವ್ರು ಹೇಳ್ತಾರೆ, ಅಪ್ಪೋ ನಾನು ಇಷ್ಟು ಮಕ್ಕಳಿಗೆ ಫೀಸ್ ಕೊಟ್ಟೆ, ಯಾರು ಮದುವೆ ಹೇಳಲಿಕ್ಕೆ ಬರಲಿಲ್ಲ, ನೀವೇ ಬಂದದ್ದು ಏನು ಅಂತ. ಅಂದ್ರೆ ಸ್ವಾಮೀಜಿ ಹೇಳಿದರು ಮದುವೆ ಅಂತ ಹೇಳುವಾಗ ಸ್ವಾಮೀಜಿ ಅವರೇ ಹೆಲ್ಪ್ ಮಾಡಿದ್ದಲ್ಲ, ಹೋಗಿ ಮೊದಲು ಕೊಟ್ಟು ಬನ್ನಿ. ಈ ಕೃತಜ್ಞತಾ ಭಾವ ನಮ್ಮಲ್ಲಿ ಭಾರಿ ಅಭಾವ ಇದೆ. ನಾವು ಸಮಾಜ ನಮಗೇನು ಕೊಟ್ಟಿದೆ ಎಂಬುದಕ್ಕಿಂತ ಸಮಾಜಕ್ಕೆ ನಾವೇನು ಕೊಟ್ಟಿದ್ದೇವೆ ಎಂಬ ಮನೋಗತಿ ನಮ್ಮಲ್ಲಿ ಬೆಳೆಯಬೇಕು. ನಾನು ಅಹಂಕಾರದಿಂದ ಹೇಳ್ತಿಲ್ಲ, ನಿಮ್ಮ ತಿಳುವಳಿಕೆಗಾಗಿ ಹೇಳ್ತೇನೆ. ಸುಮಾರು 500ರಷ್ಟು ಮಕ್ಕಳಿಗೆ ನಾವು 25 ವರ್ಷದಲ್ಲಿ ಉನ್ನತ ಶಿಕ್ಷಣವನ್ನು ನೀಡಿದ್ದೇವೆ. ಕೇವಲ ಬೆರಳೆಣಿಕೆಯ ಮಕ್ಕಳು ನಮ್ಮ ಒಡನಾಟದಲ್ಲಿದ್ದಾರೆ, ಮತ್ತೆ ಎಲ್ಲಿ ಹೋಗಿದ್ದಾರ ಏನಾಗಿದ್ದಾರ ಗೊತ್ತೇ ಇಲ್ಲ. ಇದು ಸಲ್ಲದು. ನಾವು ಸಮಾಜ ಏನು ಸಮಾಜಕ್ಕೆ ನಮ್ಮಿಂದ ಏನು ಅರ್ಪಣಾ ಮನೋಭಾವದಲ್ಲಿ ಏನು ಕೆಲಸ ಮಾಡಬಹುದು. ನಾನು ಮೊನ್ನೆ ಬಿಲ್ಲವರ ಶಿಷ್ಯನ ಫಂಕ್ಷನ್ನಲ್ಲಿ ಒಂದು ಮಾತು ಹೇಳಿಬಿಟ್ಟೆ, ಸಂಕುಚಿತ ಮನೋಭಾವದಿಂದ ದೂರ ಇರಿ, ಉದಾರ ಮನೋಭಾವದಿಂದ, ವಿಶಾಲ ಮನೋಹೃದಯದಿಂದ ಸಮಾಜಕ್ಕ ಸೇವೆಗಾಗಿ ಬನ್ನಿ ಅಂತ. ಅದಕ್ಕೆ ಒಂದಷ್ಟು ವಾಟ್ಸಾಪ್ಗಳು, ವಿರೋಧಗಳು, ಟೀಕೆಗಳು ಬಂದವು. ನಾವು ಯಾವತ್ತೂ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ಹತ್ರ ಒಂದು ಮಾತಾಡುವ ಸಮಯ ಸಿಕ್ಕಿತ್ತು. 1 ಗಂಟೆಗಳ ನಾವು ಮಾತಾಡಿದ್ವಿ. ಅವ್ರು ಹೇಳಿದರು, ನೀವೆಲ್ಲ ಎಷ್ಟು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಹತ್ರ ಎಷ್ಟು ಹಣ ಇದೆ ಅಂತ. ನನ್ನ ಹತ್ರ 1 ರೂಪಾಯಿ ಡೆಪಾಸಿಟ್ ಇದ್ರೆ ನಾನು ಜೀವನ ಪರ್ಯಂತ ನೀವು ಹೇಳಿದಾಗೆ ಕೇಳ್ತೇನೆ. ನನ್ನ ಹತ್ರ ನೀವು ಎಲ್ಲಿಯಾದರೂ 1 ರೂಪಾಯಿ ಡೆಪಾಸಿಟ್, ನನ್ನ ಹತ್ರ 1 ರೂಪಾಯಿ ಇದೆ, ಎಲ್ಲಿಯಾದರೂ ಎಸೆಟ್ ಇದ್ರೆ ನೀವು. ನಾವು ಸಿಕ್ಕಿದ್ದೆಲ್ಲ 38 ವರ್ಷ ಆಯಿತು ಸನ್ಯಾಸ ದಿವಸ. 18, 19ನೇ ವಯಸ್ಸಿಗೆ ಸನ್ಯಾಸಿಯಾಗಿದ್ದೇನೆ. ಇವತ್ತಿಗೆ 1 ರೂಪಾಯಿ ನಮ್ಮ ಹತ್ರ ಇಲ್ಲ. ನಾವು ನನಗೆ ಸಿಕ್ಕಿದ ಪ್ರತಿಯೊಂದು ರೂಪಾಯಿಯನ್ನು ವಿದ್ಯಾಭ್ಯಾಸ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿನಿಯೋಗಿಸುತ್ತೇನೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಆದ್ದರಿಂದ ಈ ಒಂದು ಸಂದರ್ಭ ಸಮಾಜದ ಏಳಿಗೆಗಾಗಿ ದುಡಿಯೋಣ.